100 ಸ್ಥಾನಗಳನ್ನು ನಮ್ಮಿಂದ ಕಸಿದುಕೊಳ್ಳಲಾಗಿದೆ. ಬಿಜೆಪಿ ಚುನಾವಣಾ ಆಯೋಗದ ವಿರುದ್ಧ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಬಿಜೆಪಿ 100 ಸ್ಥಾನಗಳಲ್ಲಿ ಗೆದ್ದಿರೋದಲ್ಲ, ಅದು ಕದ್ದಿರೋದು ಅಂತ ಹೇಳ್ತಾರೆ. ಈ ಚುನಾವಣೆಯಲ್ಲಿ ನಾವು ಸೋತಿಲ್ಲ, ಮೊದಲ ಸುತ್ತಿನಲ್ಲೇ ಅತಿ ಹೆಚ್ಚು ಸ್ಥಾನವನ್ನ ತೋರಿಸಿದ್ರು. ಕಾರ್ಯಕರ್ತರ ನೈತಿಕ ಸ್ಥೈರ್ಯ ಕುಂದಿಸುವ ಕೆಲಸ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. এটা আমরা পার্টিতে ঠিক করব ভাই, আমি তো একা নই, একটা পার্টি আমার সাথে আছে ভুল। আমরা আসামেও কালকে একটা সিট জিতেছি, তারপরে ওখানেও অত্যাচার করতে শুরু করেছে, সুস্মিতা দেব আমাকে জানালো। পরবর্তী স্ট্র্যাটেজি আমরা পার্টিতে বসে ঠিক করব। আপনারা টাইম টু টাইম জানতে পারবেন, চিন্তা কোনো কারণ নেই। কেন, কিসের জন্য? আমরা তো হারিয়ে নিয়ে যাব। হারলে আমি যদি শপথ নিতে যেতাম তাহলে আমি রেজিগনেশনটা করতাম। এখন তো কোয়েশ্চেন ডাজন্ট অ্যারাইজ। এটা আমরা পার্টিতে ঠিক করব ভাই, আমি তো একা নই, একটা পার্টি আমার সাথে আছে ভুল। আমরা আসামেও কালকে একটা সিট জিতেছি, তারপরে ওখানেও অত্যাচার করতে শুরু করেছে, সুস্মিতা দেব আমাকে জানালো। পরবর্তী স্ট্র্যাটেজি আমরা পার্টিতে বসে ঠিক করব। আপনারা টাইম টু টাইম জানতে পারবেন, চিন্তা কোনো কারণ নেই। কেন, কিসের জন্য? আমরা তো হারিয়ে নিয়ে যাব। হারলে আমি যদি শপথ নিতে যেতাম তাহলে আমি রেজিগনেশনটা করতাম। এখন তো কোয়েশ্চেন ডাজন্ট অ্যারাইজ। এটা আমরা পার্টিতে ঠিক করব ভাই, আমি তো একা নই। ಸೊ ಮಮತಾ ಬ್ಯಾನರ್ಜಿ ಅವರು ಹೇಳೋ ಪ್ರಕಾರ ಈಗ 100 ಸ್ಥಾನಗಳನ್ನು ಕದ್ದಿದ್ದಾರೆ ಬಿಜೆಪಿ ಅನ್ನೋ ಒಂದು ಕಡೆ ಒಂದು ಮಾತಿನ ಜೊತೆಗೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. ನಾವು ಸೋತಿಲ್ಲ, ನಮ್ಮನ್ನು ಸೋಲಿಸಲಾಗಿದೆ, ರಾಜಭವನಕ್ಕೆ ತೆರಳಿ ನಾನು ರಾಜೀನಾಮೆಯನ್ನು ಕೊಡಲ್ಲ, CRPF ಸೇರಿ ಕುತಂತ್ರ ಮಾಡಿದ್ದಾರೆ ಅನ್ನುವಂಥದ್ದು ಮಮತಾ ಬ್ಯಾನರ್ಜಿ ಅವರ ಗಂಭೀರ ಆರೋಪ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಕೋಲ್ಕತ್ತಾದಲ್ಲಿರುವಂತಹ ಪ್ರಮೋದ್ ಶಾಸ್ತ್ರಿ ಅವರಿಂದ. ಪ್ರಮೋದ್, ಈಗ ಮಮತಾ ಬ್ಯಾನರ್ಜಿ ಅವರ ಈ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಹೋದರೆ ಇನ್ನೂ ಕೂಡ ಅವ್ರ ಸೋಲನ್ನು ಒಪ್ಕೊಂಡಿಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಸೊ ನಮ್ಮ ಕಾರ್ಯಕರ್ತರ ಒಂದು ನೈತಿಕ ಸ್ಥೈರ್ಯವನ್ನು ಕುಗ್ಸಿದ್ದಾರೆ, 100 ಸ್ಥಾನವನ್ನು ಕದ್ದಿದೆ ಬಿಜೆಪಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ಮಾತು, ಈಗ ನಾನು ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂದಿನ ಒಂದು ನಡೆ ಹೇಗಿರುತ್ತೆ, ಅಂದರೆ ಮುಂದೆ ಏನಾಗುತ್ತೆ, ಯಾವ ರೀತಿಯಾದಂಥ ಪ್ರೊಸೀಜರ್ಸ್ ಇರುತ್ತೆ? ಬಹುಶಃ ಈಗ ರಾಜ್ಯಪಾಲರಾಗಿರುವಂಥ RN ರವಿ ಅವರು ಪಿಕ್ಚರಿಗೆ ಈಗ ಬರಬೇಕಾಗತ್ತೆ ಅಂತ ಅನ್ಸುತ್ತೆ. ಏನು ನಡೀಬಹುದು, ಏನು ನಡೆಯುತ್ತೆ ಹಾಗಾದರೆ ಪ್ರಮೋದ್? ರೈಟ್ ಮಲ್ತೇಶ್, ಬಂಗಾಳದ ರಾಜಕೀಯ ಇನ್ನಷ್ಟು ಕಗ್ಗಂಟಾಗ್ತಾ ಇದೆ. ಬಂಗಾಳದ ರಾಜಕೀಯ ಇನ್ನಷ್ಟು ಸಾಂವಿಧಾನಿಕ ಬಿಕ್ಕಟ್ಟಿನಂತೆ ಸಾಗುವಂಥ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಇವತ್ತು ಮಮತಾ ಬ್ಯಾನರ್ಜಿ ಅವರು ಮಾತನಾಡಿರುವಂಥ ರೀತಿಯನ್ನು ನೋಡ್ತಾ ಇದ್ರೆ, ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ವಿರುದ್ಧ ಕನ್ಫ್ರಂಟೇಷನ್ಸ್ ಮೋಡಲ್ಲಿ ಮಾತನಾಡಿದ್ರು. ಬಿಜೆಪಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳನ್ನು ಮಾಡಿದೆ ಅಂತ ಆರೋಪವನ್ನು ಮಾಡಿದ್ರು. ಜೊತೆಗೆ ಇಲ್ಲಿ ಸೆಂಟ್ರಲೈಸ್ಡ್ ಫೋರ್ಸ್ಗಳನ್ನು ಬಳಸಿಕೊಂಡು ಚುನಾವಣಾ ಪ್ರಕ್ರಿಯೆಯನ್ನು ಸರಿಯಾಗಿ ಪಾರದರ್ಶಕವಾಗಿ ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಇದೆಲ್ಲವೂ ಕೂಡ ಪೊಲಿಟಿಕಲಿ ಆರೋಪ ಪ್ರತ್ಯಾರೋಪ, ಅದರಲ್ಲೂ ಕೂಡ ಪಕ್ಕಕ್ಕಿಟ್ಟು ನೋಡಿದಾಗ ರಾಜಕೀಯವಾಗಿ ಇದೆಲ್ಲವೂ ಕೂಡ ಕಾಮನ್ ಆಗಿರುವಂಥದ್ದು. ಆದರೆ ಅಟ್ ದ ಸೇಮ್ ಟೈಮ್ ಒಂದು ಮಾತನ್ನು ಇಂಪಾರ್ಟೆಂಟ್ ಆಗಿ ಹೇಳಿದ್ದಾರೆ, ನಾನು ಇವತ್ತು ರಾಜಭವನಕ್ಕೆ ಹೋಗಲ್ಲ ಅನ್ನುವಂಥ ಮಾತು. ಸಾಮಾನ್ಯವಾಗಿ ಚುನಾವಣಾ ಪ್ರಕ್ರಿಯೆ ಏನಪ್ಪ ಅಂದರೆ, ಮಧ್ಯಾಹ್ನ ಆದಮೇಲೆ ಫಲಿತಾಂಶವನ್ನು ಆಧರಿಸಿ ಒಂದು ವೇಳೆ ಆಡಳಿತಾರೂಢ ಪಕ್ಷಕ್ಕೆ ಸೋಲಾಗಿದ್ದರೆ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಹೋಗಿ ರಾಜೀನಾಮೆಯನ್ನು ಕೊಡ್ತಾರೆ. ಅದಾದ ಬಳಿಕ ಮುಂದಿನ CM ಪ್ರಕ್ರಿಯೆ ಅಥವಾ CM ಆಯ್ಕೆ ಆಗೋ ತನಕ ಹಾಲಿ CM ಅನ್ನು ಮುಂದುವರಿಸಲಾಗುತ್ತೆ, ಆಡಾಕ್ ಆಗಿ ಅವರು ಮುಂದುವರಿತಾ ಇರ್ತಾರೆ. ಆದರೆ ಈಗ ಮಮತಾ ಬ್ಯಾನರ್ಜಿ ಹೇಳ್ತಾ ಇರುವಂಥದ್ದು, ನಾನು ರಾಜಭವನಕ್ಕೆ ಹೋಗಲ್ಲ, ಯಾವುದೇ ಕಾರಣಕ್ಕೂ ನಾನು ರಾಜಭವನಕ್ಕೆ ಹೋಗಿ ರಾಜೀನಾಮೆಯನ್ನು ಕೊಡಲ್ಲ. ಇಲ್ಲಿ ಪಾರದರ್ಶಕವಾದಂಥ ಯಾವುದೇ ಚುನಾವಣೆ ಆಗಿರಲಿಲ್ಲ, ಒಂದು ವೇಳೆ ಸರಿಯಾದಂಥ ಚುನಾವಣೆ ಆಗಿದ್ರೆ, ಸರಿಯಾದಂಥ ಚುನಾವಣೆ ನಾನು ಸೋಲು ಅನುಭವಿಸಿದ್ರೆ ಆಗ ಹೋಗಿ ರಾಜೀನಾಮೆ ಕೊಡ್ತಾ ಇದೆ ಅಂತ ಈಗ ನೇರವಾಗಿ ಅದನ್ನು ಹೇಳುವಂಥ ಸನ್ನಿವೇಶ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ರೆ ಸಹಜವಾಗಿ ಸಾಕಷ್ಟು ಪ್ರಶ್ನೆ ಕಾರಣವಾಗುತ್ತೆ. ಒಂದು ವೇಳೆ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಅದು ಒಂದು ದೊಡ್ಡ ಪ್ರಶ್ನೆ. ಜೊತೆಗೆ ಸಾಂವಿಧಾನಿಕ ಬಿಕ್ಕಟ್ಟಾಗತ್ತೆ. ಈಗಾಗಲೇ ರಾಜ್ಯಪಾಲರು ಕೂಡ ಇಂಟರ್ವೆನ್ ಮಾಡಬೇಕಾಗತ್ತೆ, ಅಥವಾ ಇನ್ನೊಂದು ಆಪ್ಷನ್ಸ್ ಅಂದರೆ ಇನ್ನೂ ಕೂಡ ಕಾನೂನಾತ್ಮಕವಾಗಿ ಸಾಕಷ್ಟು ಆಪ್ಷನ್ಸ್ಗಳನ್ನು ಈಗಾಗಲೇ ಚರ್ಚೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈ ಅವಧಿ, ಒಂದು ಸರ್ಕಾರಕ್ಕೆ ಒಂದು ಅವಧಿ ಇರ್ತಿರುತ್ತೆ, 5 ವರ್ಷದ ಅವಧಿಯಲ್ಲಿ ಇಂಥ ದಿನ ಇಂಥ ತಾರೀಕು ಅವರ ಅವಧಿ ಮುಕ್ತಾಯವಾಗುತ್ತೆ. ಹಾಗೆ ಅವಧಿ ಮುಕ್ತಾಯ ಆದ ಬಳಿಕ ರಾಷ್ಟ್ರಪತಿ ಆಡಳಿತವನ್ನೇರಿ ಒಂದಿನೊಂದು ಮಟ್ಟಿಗೆ ಆದರೂ ಆನಂತರ ಮತ್ತೆ ಹೊಸ ಮುಖ್ಯಮಂತ್ರಿ ಕೊಡ್ತಾರೆ, ಇದೆಲ್ಲವೂ ನೋಡಬೇಕಾಗತ್ತೆ. ಬಿಕಾಸ್ ಟೆಕ್ನಿಕಲಿ ಸಾಕಷ್ಟು ವಿಚಾರಗಳಿದೆ, ಲೀಗಲಿ ಸಾಕಷ್ಟು ವಿಚಾರಗಳಿದೆ. ಒಂದು ವೇಳೆ ಅಂದರೆ ನಾಳೆಯೂ ಕೂಡ ಅವರು ಹೋಗಿ ರಾಜೀನಾಮೆ ಕೊಡದೇ ಇದ್ದರೆ ಅಧಿಕೃತವಾಗಿ, ಅಥವಾ ಹಾಗೆ ಮುಂದುವರಿಸಿದ್ರೆ ಪಟ್ಟನ್ನು ಮುಂದುವರಿಸಿದ್ರೆ ದೊಡ್ಡದೊಂದು ಸಂವಿಧಾನಿಕ ಬಿಕ್ಕಟ್ಟಾಗುತ್ತೆ. ರಾಜ್ಯಪಾಲರು ಇಂಟರ್ವೆನ್ ಆಗಬೇಕಾಗತ್ತೆ. ಅದಾದ ಬಳಿಕ ರಾಷ್ಟ್ರಪತಿಗಳಿಗೆ ನೇರವಾಗಿ ಪತ್ರವನ್ನು ಬರೆದು ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ. ರಮಾನ್, ಇಲ್ಲಿ ಮತ್ತೊಂದು ಮಾತು, ಎಲ್ಲ ಪತ್ರಿಕಾಗೋಷ್ಠಿ ನಡೆಯುವಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಒಂದು ಮಾತನ್ನು ಹೇಳಿದ್ರು, ನನ್ನ ಬಳಿ ಒಂದು ಶಸ್ತ್ರ ಇದೆ, ನನ್ನ ಬಳಿ ಒಂದು ತಂತ್ರಗಾರಿಕೆ ಇದೆ, ಆ ತಂತ್ರಗಾರಿಕೆನ, ಆ ಸ್ಟ್ರಾಟಜಿನ ನಾನು ನಿಮಗೆ ಈಗ ಹೇಳಲ್ಲ. ನನ್ನ ಹತ್ರ ಯಾವುದೇ ಒಂದು ತಂತ್ರಗಾರಿಕೆನ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ, ಅದನ್ನು ಎಲ್ಲರ ಮುಂದೆ ಹೇಳೋದಕ್ಕೆ ಸಾಧ್ಯವಿಲ್ಲ, ಆ ತಂತ್ರಗಾರಿಕೆ ನಾನು ಉಪಯೋಗಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಇದು ಕನ್ಫ್ರಂಟೇಷನ್ಸ್ ಮೋಡ್ ಒಂದಾಯಿತು, ಜೊತೆಗೆ ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಬ್ಯಾಟಲ್ ಮಾಡ್ತಾ ಅದನ್ನೇ ಸಂಘರ್ಷ ಮುಂದುವರಿಸುವಂಥ ಸಾಧ್ಯತೆ ಇರುತ್ತಾ, ಅದೆಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಬಹುಶಃ ದೇಶದ ಇತಿಹಾಸದಲ್ಲಿ ಒಂದು ರಾಂಗ್ ಪ್ರೆಸಿಡೆಂಟನ್ನು, ಕೆಟ್ಟ ಸಂಪ್ರದಾಯವನ್ನು ನಾಂದಿ ಆಡ್ಸಂಗಾಗುತ್ತೆ. ಹೀಗಾಗಿ ಕಾನೂನಾತ್ಮಕ ಬಿಕ್ಕಟ್ಟು ಒಂದು ಕಡೆಗೆ, ರಾಜಕೀಯ ಬಿಕ್ಕಟ್ಟು ಮತ್ತೊಂದು ಕಡೆಗೆ. ರೈಟ್, ಥ್ಯಾಂಕ್ ಯು ಪ್ರಮೋದ್. ಎಸ್.